ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆ ಗುರುವನ್ನು ಗೌರವಿಸಿದೆ ವಿದ್ಯಾರ್ಥಿ ಜೀವನ ಶ್ರೇಷ್ಠತೆಯನ್ನು ಕಾಣಲು ಸಾಧ್ಯವಿಲ್ಲ. ಇತರರನ್ನು ಗೌರವಿಸಿ ಬದುಕುವ ಕಲೆಯನ್ನು ವಿದ್ಯಾರ್ಥಿ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಪ್ರಾಚಾರ್ಯ ಪೂಜಾರ್ ದುರ್ಗೇಶ್ ಹೇಳಿದರು. ಗ್ರಾಮದ ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯದ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳಲ್ಲಿ ಜಾತಿ ಧರ್ಮದ ಬೀಜ ಬಿತ್ತಲಾಗುತ್ತಿದೆ. ನ್ಯಾಯ ನೀತಿ ಪ್ರಾಮಾಣಿಕ ವ್ಯಕ್ತಿಗಳು ಧರ್ಮವಾಗಿ ರೂಪುಗೊಳ್ಳುವಂತೆ ಶಿಕ್ಷಕರು ಮಾಡಬೇಕು ಎಂದರು. ಮುಖಂಡ AB ಪ್ರಶಾಂತ್ ಪಾಟೀಲ್ ಮಾತನಾಡಿ, ಸರ್ವಧರ್ಮ ಸಹಿಷ್ಣುತೆ ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ವಿದ್ಯಾರ್ಥಿ ಕಾಲೇಜಿಗೆ ಮಾತ್ರವಲ್ಲದೆ ಗ್ರಾಮಕ್ಕೆ ಕೀರ್ತಿ ತರುವಂತಾಗಲಿದೆ. ಕೀರ್ತಿ ಬೆಳಗಿಸುವ ನಾಯಕರಾಗಿ ಹೊರಹೊಮ್ಮಬೇಕು. ಪದವಿ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಓದು. ಪದವಿ ಕೇವಲ ಸರ್ಟಿಫಿಕೇಟ್ ಪಡೆಯಲು ಮಾತ್ರವಲ್ಲ, ಮಾದರಿ ಸಾಮಾಜಿಕ ಜೀವನ ನಡೆಸಲು ಕಾರಣವಾಗಿದೆ ಎಂದರು. ಪ್ರಾಂಶುಪಾಲ ಎಂ. ಸುರೇಶ್ ಮಾತನಾಡಿ, ವಿದ್ಯಾರ್ಥಿ ದೆಸೆಯಿಂದಲೇ ಸಾಧಿಸುವ ಛಲ ಹೊಂದಬೇಕು. ಪರಿಪೂರ್ಣತೆ ಶಿಕ್ಷಣ ಮಾದರಿ ಜೀವನ ರೂಪಿಗೊಳ್ಳಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಆದಿಮುನಿ ರಮೇಶ್, ಉಮೇಶ್, ಬಸವರಾಜ್, ಸಿದ್ದೇಶ್ವರ್ ಇತರರು ಇದ್ದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾಮೇಡಮರು. ನಮಸ್ಕಾರ. ಇದು ನಿಮ್ಮ JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಅದೊಂದು ಪ್ರಕೃತಿ ಕಲ್ಲಿದ್ದಂಗೆ. ವಿದ್ಯಾರ್ಥಿ ಒಂದು ಪ್ರಕೃತಿ, ಅದು ಶಿಲೆ ಆಗ್ಬೇಕು. ಅಂದ್ರೆ ಒಂದು ಸಂಸ್ಕೃತಿ ಆಗ್ಬೇಕು. ಅದು ಪ್ರಕೃತಿ ಸಂಸ್ಕೃತಿ ಆಗ್ಬೇಕು. ಅಂದ್ರೆ ಒಂದು ಕಲ್ಲು ಶಿಲೆ ಆಗ್ಬೇಕು. ಶಿಲೆ ಆಗ್ಬೇಕಲ್ಲ, ಆ ಶಿಲೆಯನ್ನು ಮಾಡೋದು ಯಾರು ಅಂತಂದ್ರೆ ಅವನಿಗೆ ಸಂಸ್ಕಾರ ಇರಬೇಕು. ಅದಕ್ಕೆ ಹೇಳ್ತೀವಿ ಪ್ರಕೃತಿ, ಸಂಸ್ಕೃತಿ ಮತ್ತು ಸಂಸ್ಕಾರ ಅಂತ. ಅಂದ್ರೆ ಕಲ್ಲು ಪ್ರಕೃತಿ, ಶಿಲೆ ಸಂಸ್ಕೃತಿ, ಗುರು ಸಂಸ್ಕಾರ ಅಂತ. ಎಲ್ಲಿಯವರೆಗೆ ಒಬ್ಬ ಸಂಸ್ಕಾರಯುತವಾಗಿರ್ತಕ್ಕಂಥ ಗುರುವಿನ ಕೈಗೆ ಒಬ್ಬ ವಿದ್ಯಾರ್ಥಿ ಸಿಗೋದಿಲ್ಲೋ ಅಲ್ಲಿಯವರೆಗೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯ ನೆಟ್ಟಗಾಗೋದಿಲ್ಲ. ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ನಾವು ಯಾವತ್ತೂ ನಮ್ಮ ಆಕಾರ, ನಮ್ಮ ದೇಹದ ಆಕಾರ ಒಂದು ಕಡೆ ಇದ್ರೆ ನಾವು ಮಾಡಿಕೊಳ್ಳುವಂತ ವಿಕಾರ ಇನ್ನೊಂದು ಕಡೆ ಆಗಿದೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಮಾಡುವಂತ ಕಟಿಯಿಂದ ಹಿಡ್ಕೊಂಡು ಅವರು ಹಾಕುವಂತ ಪ್ಯಾಂಟ್ಗಳಿಂದ ಹಿಡ್ಕೊಂಡು ಅದೇನು ಗೊತ್ತಿಲ್ಲ ಸುರೇಶ್ ನನಗೆ. ಮಾಡಿಕೊಳ್ಳುವ ಆಕಾರ ಏನಿದೆಯಲ್ಲ, ಇದು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ. ನಾವು ನಮ್ಮ ದೇಹದ ಮೇಲೆ ಮಾಡಿಕೊಳ್ಳುವ ಆಕಾರ ನಮ್ಮ ಮನಸ್ಸಿನೊಳಗಿನ ವಿಕಾರತೆಯನ್ನು ಈ ಜಗತ್ತಿಗೆ ತೋರ್ಪಡಿಸ್ತದೆ. ಇವನೆಷ್ಟು ವಿಕಾರ ಇದ್ದಾನೆ ಅಂತ ನನ್ನ ಮನಸ್ಥಿತಿಯನ್ನು ಈ ಜಗತ್ತಿಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಯಾವತ್ತೂ ಕೂಡ ಶಿಕ್ಷಕರು ಕೂಡ ಒಂದು ಹಂತದಲ್ಲಿ ಮಕ್ಕಳನ್ನ ಪ್ರೀತಿ ಮಾಡಬೇಕು, ತಪ್ಪಲ್ಲ. ಆದ್ರೆ ಅವರೊಟ್ಟಿಗೆ ತೀರ ಅತಿಯಾಗಿ ಇರ್ತಕ್ಕಂಥದ್ದನ್ನೇ ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ. ಅಟ್ಲೀಸ್ಟ್ ಸಿದ್ದೇಶ್ವರ ಇಲ್ಲಿ ಒಬ್ಬ ಪ್ರಾಚಾರ್ಯರಿದ್ದಾರೆ, ನಿಮ್ ಪ್ರಾಚಾರ್ಯ ಇದ್ದಾರೆ, PUC ಮಕ್ಕಳು ಬಹಳ ಜನ ಇದ್ದಾರೆ ಅಂದ್ಕೊಂಡಿದ್ದೀನ. ಅಟ್ಲೀಸ್ಟ್ ಅವ್ರು ಬಂದಾಗ, ಅವ್ರು ಹೋದಾಗ ಒಂದು ರೆಸ್ಪೆಕ್ಟ್ ಬೇಕಲ್ಲ. ಹಿಂದೆ ನಿಮ್ ಸರ್ಗಳು ಕೂತ್ಕೊಂಡಿದ್ದಾರೆ, ದಯಮಾಡಿ ಅದನ್ನು ಕಲ್ತ್ಕೊಂಡು. ನಾನು ನಿಮ್ಗೆ ಬೈತಾ ಇಲ್ಲ, ಮತ್ತೆ ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಖಂಡಿತ ಬೈತಾ ಇಲ್ಲ, ಇರೋ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಬಂದಿರ್ತವೆ ಇವತ್ತು ಸುತ್ತ ಎಲ್ಲಿ ನೋಡಿದ್ರು ಕೂಡ ಬಣ್ಣ ಬಣ್ಣದ ಬಲವನ್ನು ಕಾಣ್ತವೆ. ನಮ್ಮ ಮನಸ್ಸು ಕೂಡ ಅದೇ ರೀತಿಯಲ್ಲಿ ಬಣ್ಣ ಬಣ್ಣವಾಗಿ ಚಿಂತನೆಯನ್ನ ಮಾಡುತ್ತೆ, ಕನಸನ್ನ ಕಾಣ್ಕೊಂಡು ಅಲ್ವಾ. ನಾನು ಹಾಗಾಗ್ಬೇಕು, ನಾನು IAS ಅಧಿಕಾರಿ ಆಗ್ಬೇಕು, ಅಥವಾ ನಾನು ನೌಕರಿ ಪಡಿಬೇಕು, ಒಳ್ಳೆಯ ಹುಡುಗಿ ಸಿಗಬೇಕು, ಒಳ್ಳೆಯ ಹುಡುಗ ಸಿಗಬೇಕು, ಇವೆಲ್ಲ ನಮ್ಮ ಕನಸುಗಳು. ಆದ್ರೆ ಈ ಎಲ್ಲಾ ಕನಸುಗಳು ನನಸಾಗಬೇಕಾದ್ರೆ ನೀವು ಪರಿಪೂರ್ಣವಾಗಿ ಶಿಕ್ಷಣ ಪಡಿಬೇಕು. ಶಿಕ್ಷಣ ಅನ್ನುವಂಥದ್ದು ಎಲ್ಲಾ ಸಮಸ್ಯೆಗಳಿಗೆ ಮದ್ದು. ನಿಮ್ಮ ಬಡತನ ಇರಬಹುದು, ನಿಮ್ಮ ಹಸಿವು ಇರಬಹುದು, ಅಥವಾ ಏನೇ ಸಮಸ್ಯೆಗಳು ಇದ್ರೂ ಕೂಡ ಆ ಎಲ್ಲಾ ಹಸಿವುಗಳನ್ನ ತುಂಬಿಸುವಂತ ಸಾಮರ್ಥ್ಯ ಯಾವುದಕ್ಕಿದೆ ಅಂತಂದ್ರೆ ಶಿಕ್ಷಣಕ್ಕೆ ಮಾತ್ರ ಮಾಡುತ್ತೆ. ಶಿಕ್ಷಣ ನಿಮಗೆ ಎಲ್ಲಾ ರೀತಿಯ ಧೈರ್ಯವನ್ನ ಕೊಡುತ್ತೆ. ಶಿಕ್ಷಣ ನಿಮಗೆ ಹುಲಿಯ ಹಾಲು ಇದ್ದಂತೆ. ಅಂಬೇಡ್ಕರ್ ಹೇಳ್ಬಿಟ್ಟಿದ್ದಾರೆ ಅಲ್ವಾ, ಹುಲಿಯ ಹಾಲು ಯಾರು ಕುಡಿತಾರೋ ಅವ್ರು ಗರ್ಜನೆ ಮಾಡ್ತಾರೆ. ಹಾಗಾಗಿ ಯಾರು ಶಿಕ್ಷಣವನ್ನ ಕಲಿತಾರೋ ತಪ್ಪನ್ನ ವಿರೋಧಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ನಾವೆಲ್ಲರೂ ಈ ಒಂದು ಮಠದಲ್ಲಿ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಕಲೀಲಿಕ್ಕೆ ಅವಕಾಶಗಳಿದಾವೆ.
ಇಲ್ಲಿ ಕಲಿತಂತವರು ಇವತ್ತು ದೇಶ ವಿದೇಶಗಳಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ನೀವು ಇವತ್ತಿನಿಂದನೇ ನೀವು ಸ್ಪರ್ಧಾ ಪರೀಕ್ಷೆಗಳಿಗೆ ನೀವು ತಯಾರಾಗಬೇಕು. ನಂದು ಮುಂದೆ ಎಕ್ಸಾಮ್ ಇದೆ, ನಾನು IAS ಆಗ್ತೇನೆ, KS ಆಗ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ನೀವು ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ್ರೆ, ನಿಮ್ಮ ಶಿಕ್ಷಕರು ಏನ್ ಹೇಳ್ತಾರೋ ಅದನ್ನು ನೀವು ಪಾಲನೆಯನ್ನ ಮಾಡಿ, ಅಥವಾ ಅವರ ಆಸೆಗಳನ್ನು ಈಡೇರಿಸುವಂತ ಕೆಲಸ ಮಾಡಿ, ಗುರುಗಳಲ್ಲಿರುವಂತಹ ವಿದ್ಯೆಯನ್ನು ನೀವು ಪಡಿಬೇಕಾದ್ರೆ ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವಂತ ಮನೋಭಾವನೆ ಬರಬೇಕು. PUC ಮುಗಿಸಿ ಈ ಒಂದು ಡಿಗ್ರಿಯ ಪ್ರವೇಶವನ್ನ ಈಗ ಪಡಿತಾ ಇದ್ದಾರೆ. ನಿಜವಾಗ್ಲೂ ನೀವು ಈಗ ಮುಂದೆ ಮಾಡಬೇಕಾದಂತ ಕೆಲಸ ಬಹಳ ಇದೆ. PUC ಆದ ನಂತರ ಡಿಗ್ರಿ ಆದ ನಂತರ ಮುಂದೆ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಇದನ್ನ ಮುಗಿಸ್ಲೇಬೇಕಾಗುತ್ತೆ. BA ನೀವು ಒಳ್ಳೆ ಫಲಿತಾಂಶವನ್ನ ತಗೊಂಡು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ರೆಡಿ ಆಗ್ಬೇಕಾಗುತ್ತೆ. ಈಗ KS IAS ಇಂತಹ ಹುದ್ದೆಗಳಿಗೆ ನೀವು ರೆಡಿ ಆಗ್ಬೇಕಂದ್ರೆ ನೀವು ತುಂಬಾ ಶ್ರಮ ಪಡುವಂತ ಕೆಲಸ. ಅಂದ್ರೆ ನೀವು ಸುಮ್ಮನೆ ನಾವು ಕಾಲೇಜಿಗೆ ಬಂದ್ವಿ, ಏನೋ ಟೈಮ್ ಪಾಸಿಗೆ ಬಂದ್ವಿ, ಮನೆಗೆ ಒತ್ತಡಕ್ಕೆ ಬಂದ್ವಿ, ನಾವೊಂದು ಡಿಗ್ರಿ ತಗೋಕ್ಕಾಗಿರೋ ಬಂದ್ವಿ ಅಂದ್ರೆ ಇದು ನೀವು ಮಾಡೋದು ವ್ಯರ್ಥ ಆಗುತ್ತೆ. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ತುಂಬಾ ಕಷ್ಟಪಟ್ಟು ಓದಿಸಿ ಇವತ್ತು ಇಲ್ಲಿವರೆಗೆ ಕಳಿಸಿದ್ದಾರೆ. ನಿಮ್ಮ ಮುಂದಿನ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಈ ಜವಾಬ್ದಾರಿಯನ್ನ ನೀವು ಜವಾಬ್ದಾರಿಯುತವಾಗಿ ಹೋಗೋದು ನಿಮ್ಮ ಕರ್ತವ್ಯ. ಇದು ನಿಮ್ಮ ಹೆಸರನ್ನ ಉಳಿಸುತ್ತೆ, ನಿಮ್ಮ ತಂದೆ ತಾಯಿಗಳ ಹೆಸರನ್ನ ಉಳಿಸುತ್ತೆ, ಮತ್ತು ನಮ್ಮ ಊರಿನ ನಮ್ಮ ಕಾಲೇಜಿನ ಹೆಸರನ್ನು ಸಹಿತ ಉಳಿಸುತ್ತೆ. ಕೀರ್ತಿ ಅಂತ ಇರುತ್ತೆ. ದಯವಿಟ್ಟು ನೀವು ಏನೇ ಮಾಡಿ ತುಂಬಾ ಕಷ್ಟಪಟ್ಟು ಓದಬೇಕಾಗುತ್ತೆ. ಈ ಓದೋದ್ರಿಂದ ನಿಮಗೆ ಎಷ್ಟು ಹೆಸರನ್ನ ಬರುತ್ತೋ ನಮಗೆ ಅಷ್ಟೇ ಬರುತ್ತೆ. ನೀವು ಇದರಲ್ಲಿ ಯಾರಾದ್ರೂ KS IAS ಆದ್ರೆ ಬಂದ್ರೆ ಇಲ್ಲಪ್ಪ ಇಂಥ ಕಾಲೇಜಲ್ಲಿ ಓದಿದ್ದೆ, ನಮ್ಮ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಓದಿದಂತ ವಿದ್ಯಾರ್ಥಿ ಅಂತೇಳಿ ನಮ್ಗೆ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಆ ರೀತಿ ನೀವು ಓದಬೇಕು, ಆ ರೀತಿ ನೀವು ಬೆಳಿಬೇಕು ಅನ್ನೋದು ನನ್ನ ಮತ್ತು ಈ ಕಾಲೇಜಿನ ಎಲ್ಲ ಲೆಕ್ಚರ ಒಂದು ಆಶಯ ಆಗಿರುತ್ತೆ. ಶಿಕ್ಷಣ ಕಲಿತ್ರೆ ಅಷ್ಟೇ ಅಲ್ಲ, ನಾವು ಸಂಸ್ಕಾರವನ್ನು ಕಲಿಬೇಕಾಗ್ತದೆ. ಅಂತ ಸಂಸ್ಕಾರವನ್ನ ನೀವು ಪಡೀರಿ ಅಂತ ಹೇಳ್ತಾ ನಿಮಗೆ ಈ ನಮ್ಮ ಕೋಲಶಾಂತೇಶ್ವರ ಮಹಾಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿರಲಿ. ಎಲ್ಲರೂ ಚೆನ್ನಾಗಿ ಓದ್ರಿ, ಮುಂದಿನ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ